ಇನ್ನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಯೋಗೇಶ್ ಗೌಡ ಆಪ್ತ ಬಸವರಾಜ್ ಕೊರವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಇದೆ. ಸೊ ತೀರ್ಪು ನಮ್ಮ ಪರವಾಗಿ ಬರದೇ ಇದ್ದರೆ ನಾವು ಹೋರಾಟವನ್ನು ಮುಂದುವರಿಸ್ತೀವಿ, ಅಂದರೆ ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತ ಬಸವರಾಜ್ ಕೊರವರ್ ಅವರು ಅದೇ ಎರಡೂ ಕಡೆಯಿಂದಲೂ ಅದೇ ವಿಶ್ವಾಸ ಬರ್ತಾ ಇದೆ. ನಮಗೆ ನ್ಯಾಯ ಸಿಗುತ್ತೆ ಅಂತ ಅವರು ಇಲ್ಲ, ಇವರು ನಮಗೆ ನ್ಯಾಯ ಸಿಗುತ್ತೆ ಅಂತ. ಅದಕ್ಕೆ 3 ಗಂಟೆ ತನಕ ಈಗ ನಾವು ವೆಯ್ಟ್ ಮಾಡಬೇಕು. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗ್ತಿದೆ. ಏಪ್ರಿಲ್ 9ನೇ ತಾರೀಕು ತೀರ್ಪು ಪ್ರಕಟ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಆದರೆ ನ್ಯಾಯಾಲಯ ಇವತ್ತು ಅಂದರೆ ಏಪ್ರಿಲ್ 15ಕ್ಕೆ ತೀರ್ಪನ್ನು ಪ್ರಕಟ ಮಾಡೋದಾಗಿ ತಿಳಿಸಿದೆ. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ಯೋಗೇಶ್ ಗೌಡ ಆಪ್ತರು ಮತ್ತು ಈ ಕೇಸಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಹೋರಾಟ ಮಾಡಿದಂತಹ ಬಸವರಾಜ್ ಕೊರವರ್ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ. 9ನೇ ತಾರೀಕೇ ಜಡ್ಜ್ಮೆಂಟ್ ಆಗಬೇಕಿತ್ತು, ಇವತ್ತಿಗೆ ಮೂವ್ ಮಾಡಿದ್ದಾರೆ. ಏನು ನಿರೀಕ್ಷೆಗಳಿದೆ ಸರ್? ನಾನು ಹೇಳೋದಿಷ್ಟೇ, ಇದೊಂದು ವಿಶೇಷ ಪ್ರಕರಣ. ಸುಮಾರು 10ನೇ ವರ್ಷ ಯೋಗೇಶ್ ಗೌಡರ ಕೊಲೆ ಆಗಿ 10ನೇ ವರ್ಷ, 10 ವರ್ಷ ಮುಗಿತಾ ಬಂತು ಈ ಜೂನಕ್ಕೆ. ಈ ಪ್ರಕರಣದಲ್ಲಿ ಎಲ್ಲ ತಮ್ಮ ಕಣ್ಣು ಮುಂದೆನೇ ಇದೆ, ಏನೇನು ಆಗಬೇಕು ಏನೇನು ಆಗಬಾರ್ದು ಎಲ್ಲವೂ ಆಗೋಗಿದೆ. ಸೊ ಹಾಗಾಗಿ ಈ ಪ್ರಕರಣ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿಯೇ ಒಂದು ವಿಶೇಷ ಪ್ರಕರಣ. ಸಾಕಷ್ಟು ಕೋರ್ಟ್ಗಳಲ್ಲಿ ಇದೊಂದು ಕ್ಲಾಸಿಕ್ ಕೇಸ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಯೋಗೇಶ್ ಗೌಡರ ಕುಟುಂಬ ಅಂದರೆ ಅವರ ತಾಯಿ ತುಂಗಮ್ಮ, ಗುರುನಾಥ ಗೌಡರು ಈ ಒಂದು ಹೋರಾಟವನ್ನು CBI ಕೊಡಿಸ್ಬೇಕು. ತಪ್ಪಿತಸ್ಥರಿಗೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಶಿಕ್ಷೆ ಆಗಬೇಕಂತ ಯಾರ್ಯಾರು ಹೋರಾಟ ಮಾಡಿದಾರೋ ಅವ್ರಿಗೆಲ್ರಿಗೂ ಇದರಲ್ಲಿ ನ್ಯಾಯ ಸಿಗುತ್ತೆ ಅಂತ ನನಗನ್ಸುತ್ತೆ. ನಿರೀಕ್ಷೆಗಳಿವೆ, ಯಾಕಂದರೆ ಸತತ 10 ವರ್ಷಗಳ ಪ್ರಯತ್ನ. ಆರಂಭಿಕವಾಗಿ ಕೇಸ್ ನಡೆದಿದ್ದ ರೀತಿಯೇ ಬೇರೆ ಇತ್ತು. ಯಾಕಂದರೆ ಒಬ್ಬ ಸ್ಥಳೀಯ ಶಾಸಕರ ಹೆಸರು ಬಂದಿರುತ್ತೆ, ಬಟ್ ಆಗ ಸ್ಟ್ಯಾಂಡಿಂಗ್ MLA ಕೂಡ ಆಗಿರ್ತಾರೆ, ಮತ್ತು ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಗೆ ಧಾರವಾಡ ಇರುತ್ತೆ. ಈ ಘಟನೆಗಳು ಆಮೇಲೆ 2019ರಲ್ಲಿ ನ್ಯಾಯ ಸಿಗಲ್ಲ ಅಂತ ಗೊತ್ತಾಗ CBIಗೆ ರಾಜ್ಯ ಸರ್ಕಾರ ಒಪ್ಪಿಸುತ್ತೆ. ಅಲ್ಲಿಂದ ಹೋರಾಟಗಳು ಮತ್ತೆ ಬರೀ 6 ಜನ ಮಾತ್ರ ಮೊದಲು ಅರೆಸ್ಟ್ ಆಗಿದ್ದು, ಆನಂತರ ಮತ್ತೆ ಅದೇ ಕೇಸ್ಗೆ ಇನ್ನೊಂದು 15 ಜನ ಸೇರ್ಕೋತಾರೆ. ಈ ಕೇಸ್ನ ಹಿನ್ನೆಲೆ ನೋಡೋದಾದರೆ ಸರ್, ಮೊದಲು 2016ರಲ್ಲಿ ಕೊಲೆ ನಡೆದ ನಂತರ ರಾಜ್ಯ ಪೊಲೀಸರು ಅಂದರೆ ಧಾರವಾಡ ಸಬರ್ಬನ್ ಪೊಲೀಸ್ ಠಾಣೆಯ ಪೊಲೀಸರು ಏನು ಮಾಡ್ತಾರೆ, 6 ಜನ ಯಾರು ಸರೆಂಡರ್ ಆಗ್ತಾರೋ ಅವರು ಇವರೇ ಕೊಲೆ ಮಾಡಿದ್ದಾರೆ ಅಂಥೇಳಿ ಕಮಿಷನರಿಗೆ ಫೋನ್ ಮಾಡಿಸಿ ಯಾರು ಸರೆಂಡರ್ ಆಗ್ತಾರಲ್ಲ ಅವರೇ ಆರೋಪಿ ಅಂಥೇಳಿ ಬಿಂಬಿಸಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ. ಡೇ 1ನಿಂದನೇ ಈ ಗುರುನಾಥ ಗೌಡರ ಕುಟುಂಬ, ಅದರಲ್ಲಿ ಮಲ್ಲಮ್ಮ ಅವರಾಗಿರ್ಬೋದು, ಗುರುನಾಥ ಗೌಡರಾಗಿರ್ಬೋದು, ಇವರೆಲ್ಲರೂ ಈ ಪ್ರಕರಣವನ್ನು CBI ಕೊಡ್ರಿ ಅಂತೇಳಿ ಧ್ವನಿ ಎತ್ತಿದ್ದಾರೆ. ಅದನಂತರ ಅಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ನಾವೆಲ್ಲವನ್ನೂ ಸರಿಯಾಗಿ ಮಾಡಿದ್ದೀವಿ ಅಂಥೇಳಿ ಸ್ಟೇಟ್ ಪೊಲೀಸರು ಹೇಳ್ತಾ ಬರ್ತಾರೆ. ಆ ಮಧ್ಯದಲ್ಲಿ ಮಲ್ಲಮ್ಮ ಅವರು ಒಂದು ಪತ್ರನೂ ಕೂಡ ಕಮಿಷನರಿಗೆ ಬರೀತಾರೆ. ಅದು ಏನೂ ಆಗೋದಿಲ್ಲ. ಅದಾದ ಮೇಲೆ ಈ ಪ್ರಕರಣದ ಎಲ್ಲ ಸಾಕ್ಷಿ ನುಡಿತಾ ಹೋದ್ಮೇಲೆ, ಸಾಕ್ಷಿಗಳ ಹೇಳಿಕೆಯನ್ನು ಕೋರ್ಟಲ್ಲಿ ತೆಗೆದುಕೊಳ್ತಾ ಹೋದ್ಮೇಲೆ ಮಧ್ಯದಲ್ಲಿ ಕೆಲವೊಂದಿಷ್ಟು ಕಡೆ ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿ ಅವರನ್ನು ಕರ್ಕೊಂಡು ಹೇಳಿಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಕೋರ್ಟಿಗೆ ಆ ವಿಷಯವನ್ನು ಗುರುನಾಥ ಗೌಡರು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಕೋರ್ಟ್ ಅದನ್ನು ನೆಗ್ಲೆಕ್ಟ್ ಮಾಡುತ್ತೆ, ಧಾರವಾಡ 4ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ. ಅದಾದ ಮೇಲೆ ಈ CBI ಕೊಡಲೇಬೇಕು ಅನ್ನುವಂಥ ಹೋರಾಟ ಜೋರಾಗುತ್ತೆ, ಇದನ್ನು CBIಗೆ ತೊಗೊಂಡು ಹೋಗಬೇಕು ಅಂತೇಳಿ. ಇದು ಆವಾಗ ಶ್ರೀಮತಿ ತುಂಗಮ್ಮ ಅವರು, ಗುರುನಾಥ ಗೌಡರ ತಾಯಿ, ಅವರು ಕೋರ್ಟಿಗೆ ಒಂದು ರಿಟ್ ಅಪ್ಲಿಕೇಶನ್ ಕೋರ್ಟಲ್ಲಿ ರಿಟ್ ಅಪ್ಲಿಕೇಶನ್ ಅದು ಏನಾಗುತ್ತೆ ಅಂತ ಕೇಳಿದ್ರೆ 313 ಸ್ಟೇಟ್ಮೆಂಟಿಗೆ ಹೋಗಿದ್ದರಿಂದ, ಅಂದರೆ ಕೊನೆಯ ಘಟ್ಟ, ಇಲ್ಲಿವರೆಗೂ ಅದು ಕೋರ್ಟಲ್ಲಿ ವಿಚಾರಣೆ ನಡೆದು ಹೋಗಿದೆ, 313 ಸ್ಟೇಟ್ಮೆಂಟಿಗೆ ಹೋಗಿದ್ದರಿಂದ ಈ ಹಂತದಲ್ಲಿ CBI ಕೊಡೋದು ಬೇಡ ಅಂತ ಹೈಕೋರ್ಟ್ ನಿರ್ಧಾರ ಮಾಡಿ ತುಂಗಮ್ಮ ಅವರ ಅಪ್ಲಿಕೇಶನನ್ನು ಡಿಸ್ಮಿಸ್ ಮಾಡುತ್ತೆ. ಆವಾಗಲೇ ಇನ್ನೊಂದು ನಾವು ಅದರಲ್ಲಿ 195A ಸಾಕ್ಷಿಗಳನ್ನು ಹ್ಯಾಂಡಲ್ ಮಾಡಿರುವುದು ಗುರುನಾಥ ಗೌಡರ ಮನೆಗೆ ತುಳಜಪ್ಪ ಸುಲ್ಪಿ ಅನ್ನೋ DYSP ವಿನಯ್ ಕುಲಕರ್ಣಿ ಪರವಾಗಿ ಮಾತಾಡ್ಲಿಕ್ಕೆ ಬಂದಿದ್ದು, ಗುರುನಾಥ ಗೌಡರನ್ನ ಈ ಹೋರಾಟದಿಂದ ಹಿಂದೆ ಸರಿಯುವಂಥ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದು. ಅವೆಲ್ಲ ಘಟನೆಗಳು ಅಲ್ಲಿ ವಿಡಿಯೋ ರೆಕಾರ್ಡ್ ಆಗಿದ್ದರಿಂದ ಅವುಗಳನ್ನು ತೊಗೊಂಡು ಕೋರ್ಟಿಗೆ ಹೋದಾಗ ಕೋರ್ಟ್ 195A ಸಾಕಷ್ಟು ಇದರಲ್ಲಿ ದಾಖಲೆಗಳಿರೋದ್ರಿಂದ ಸಾಕ್ಷಿ ನಾಶದ ಪ್ರಕರಣವನ್ನು ದಾಖಲು ಮಾಡಲು ಕೋರ್ಟ್ ಆದೇಶ ಮಾಡುತ್ತೆ, ಅದೇ ಹೈಕೋರ್ಟ್ ಆದೇಶ ಮಾಡುತ್ತೆ. ಸೊ ಆವಾಗ ಈ ಒಂದು FIR ವಿನಯ್ ಕುಲಕರ್ಣಿ ಅವ್ರ ಮೇಲೆ, ತುಳಜಪ್ಪ ಸುಲ್ಪಿಯವ್ರ ಮೇಲೆ ಆಗುತ್ತೆ. ಈ ಹೋರಾಟ ಅಲ್ಲಿಂದ ಮುಂದೆ ಬರೆಯುತ್ತೆ. ಸೊ ಧಾರವಾಡ ಪೊಲೀಸರು ಈ ಪ್ರಕರಣವನ್ನು
ಮುಚ್ಚಿ ಹಾಕಲಿಕ್ಕೆ, ಈ ಪ್ರಕರಣದ ಮೇಲೆ ಚಪ್ಪಡಿ ಕಲ್ಲು ಎಳಿಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯತೋ ಎಲ್ಲವನ್ನೂ ಮಾಡಿದರು. ಸರ್, ಒಂದು ಪ್ರಕರಣ ಮುಚ್ಚಾಕೋದಕ್ಕೆ ಪೊಲೀಸರು ಸಪೋರ್ಟ್ ಕೂಡ ಕೊಟ್ಟಿದ್ರು ಅಂತ ಹೇಳ್ತಿದ್ದೀರಾ. ಮತ್ತೊಂದು ಕಡೆ CBI ತನಿಖೆ ಶುರು ಆದ ಮೇಲೆ ಶಾಸಕರ ಅರೆಸ್ಟ್ ಆಗುತ್ತೆ. 2019 ಮೊದಲ ಬಾರಿಗೆ ಅರೆಸ್ಟ್ ಆಗುತ್ತೆ. CBI ಅರೆಸ್ಟ್ ಮಾಡಿ ಕೊನೆಗೆ ಅವರು ಸುಪ್ರೀಂ ಕೋರ್ಟಿಂದ ಬೇಲ್ ತಗೊಬರ್ತಾರೆ. ಆ ನಂತರದಲ್ಲಿ ಮತ್ತೆ ಸಾಕ್ಷಿ ನಾಶಗಳಿಗೆ ಪ್ರಯತ್ನ ಪಡ್ತಿದ್ದಾರೆ ಅಂತ 2025 ಮತ್ತೆ ಅರೆಸ್ಟ್ ಆಗಿ ಈಗ ಬೇಲಲ್ಲಿ ಹೊರಗಡೆ ಇದ್ದಾರೆ. ಹೌದು. ಈಗ ಅಲ್ಲಿ ಯಾರೋ ಒಬ್ಬರಿಗೆ ದುಡ್ಡು ಕೊಡುವಾಗ ಟ್ರ್ಯಾಪ್ ಆಯಿತು. ಆ ದುಡ್ಡು ಕೊಡೋಕೆ ಯಾರಿಗೆ ಆಮಿಷ ಒಡ್ಡಿದ್ರು ಯಾವ ಸಾಕ್ಷಿಗೆ, ಅವರು ಬಂದು CBIಗೆ ದೂರು ಕೊಡ್ತಾರೆ. CBIದವರು ಆಮೇಲೆ ಅದನ್ನು ಟ್ರ್ಯಾಪ್ ಮಾಡಿ ಅದನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ. ಹಾಗಾಗಿ ಅವ್ರ ಬೇಲ್ ಕ್ಯಾನ್ಸಲ್ ಆಯಿತು. ಯಾಕಂದರೆ ಅವ್ರಿಗೆ ಬೇಲ್ ಕೊಡುವಾಗಲೇ ಸುಪ್ರೀಂ ಕೋರ್ಟ್ ಕಂಡೀಷನ್ ಹಾಕಿತ್ತು, ಯಾವುದೇ ಸಾಕ್ಷಿಗಳ ಮೇಲೆ ಪ್ರತ್ಯಕ್ಷ ಪರೋಕ್ಷ ಒತ್ತಡವನ್ನು ಹಾಕಬಾರದು ಅನ್ನೋ ಕಾರಣ ಕಂಡೀಷನ್ ಇರೋದ್ರಿಂದ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಯಿತು. ಮತ್ತು ಅವ್ರು ಬೇಲ್ ಮೇಲೆ ಇದ್ದಾರೆ. ಇವತ್ತದು ಒಂದು ಡಿಸಿಷನ್ ಬರೋದಿದೆ ನ್ಯಾಯಾಲಯದಲ್ಲಿ. ಇದು ಬಹಳ ಅಂದರೆ ಕೊನೆಯ ಘಟ್ಟ. 9.5 ವರ್ಷದ ನಂತರ 9.5 ವರ್ಷ ಸುದೀರ್ಘವಾದಂಥ ಹೋರಾಟ, 4ನೇ ಸೆಷನ್ ನ್ಯಾಯಾಲಯ ಧಾರವಾಡದಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ, ಮತ್ತೆ ವಾಪಸ್ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸರ್ಕಾರ ಇದನ್ನು CBI ಕೊಟ್ಟ ಮೇಲೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರ ಸುದೀರ್ಘವಾದಂಥ ವಿಚಾರಣೆ ನಡೆದು ಇವತ್ತು ಅದು ರಿಸಲ್ಟ್ ಬರೋದಿದೆ. ಸೊ ಹಾಗಾಗಿ ನಾವು ಕಾದು ನೋಡ್ತಾ ಇದ್ದೇವೆ. ನಮ್ಮ ಪರವಾಗಿ ನ್ಯಾಯಾಲಯದಲ್ಲಿ, ನಮ್ಮ ಪರವಾಗಿ ಅಂದರೆ ಯೋಗೇಶ್ ಗೌಡರ ಕುಟುಂಬದ ಪರವಾಗಿ ಇವತ್ತು ನ್ಯಾಯ ಸಿಗಬಹುದು ಅನ್ನುವಂಥ ಭರವಸೆ ನನಗಿದೆ. ಸರ್, ಇದೊಂದು ಐತಿಹಾಸಿಕ ತೀರ್ಪಾಗುವಂಥ ಸಾಧ್ಯತೆ ಇದೆ. ಯಾವುದೇ ಬಂದರೂ ಪಾಸಿಟಿವ್ ಆರ್ ನೆಗೆಟಿವ್, ಎಷ್ಟು ನ್ಯಾಯಾಲಯದ ಮೇಲೆ ಭರವಸೆಯಿಂದ ಕಾಯ್ತಿದ್ದೀರಾ ಸರ್? ಸರ್, ಡೇ ಒನ್ನಿಂದಲೇ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಇರುವುದರಿಂದಲೇ ಇದನ್ನು CBI ಕೊಟ್ಟು ಇದು ನ್ಯಾಯಾಲಯದಲ್ಲಿ ಸರಿಯಾಗಿ ವಿಚಾರಣೆ ನಡೆಯಲಿ ಅನ್ನುವಂಥದ್ದೇ ನಮ್ಮ ಹೋರಾಟ ಆಗಿತ್ತು. ಸೊ ಅದು ಕೊನೆಗೆ ಅದು ಆಯಿತು. ಮೊದಲು ಅದನ್ನು ಹಳಿ ತಪ್ಪಿಸುವಂಥ ಕೆಲಸ ರಾಜ್ಯ ಪೊಲೀಸರು ಮಾಡಿದರು. ಸೊ ಈಗ ಅದು ಸರಿಯಾಗಿ ಆಗಿದೆ. ಸೊ ಈಗ ರಿಸಲ್ಟ್ ಏನೂ ಬರ್ಬೋದು, ನಾವು ರಿಸಲ್ಟ್ ನಮ್ಮ ಪರವಾಗಿ ಬರುತ್ತೆ ಅನ್ನೋ ಭರವಸೆ ಇದೆ. ರಿಸಲ್ಟ್ ಏನೂ ಬರ್ಬೋದು. ಈಗ ನಮ್ಮ ಪರವಾಗಿ ಬಂದರೆ ಅವರು ಹೈಕೋರ್ಟಿಗೆ ಹೋಗ್ತಾರೆ, ಅಪೀಲ್ ಹೋಗ್ತಾರೆ. ಅಥವಾ ನಮ್ಮ ವಿರುದ್ಧವಾಗಿ ರಿಸಲ್ಟ್ ಬಂದರೆ ನಾವು ಹೈಕೋರ್ಟಿಗೆ ಅಪೀಲ್ ಹೋಗ್ತೇವೆ. ಇದು ನಿಲ್ಲೋದಲ್ಲ. ಇದು ಒಂದು ಹಂತದ ಹೋರಾಟ ಆದರೆ ಇನ್ನೊಂದು ಹಂತದ ಹೋರಾಟ ಈಗ ಅಪೀಲ್ಗಳಾಗ್ತವೆ. ಹೈಕೋರ್ಟು, ಸುಪ್ರೀಂ ಕೋರ್ಟ್, ಇದು ನಡೆಯೋದೇ. ಇದು ಇನ್ನೊಂದು 5 ವರ್ಷ ಇದು ನ್ಯಾಯಾಂಗ ಹೋರಾಟ ನಡೀತಾನೆ ಇರ್ತದೆ. ಇಲ್ಲಿಗೆ ಅಂತಿಮ ತೀರ್ಪು ಪಾಸಿಟಿವ್ ಆಗಿ ಬಂದರೆ ಓಕೆ, ಇಲ್ಲ ಅಂದರೆ ಮತ್ತೆ ಹೋರಾಟ ಮುಂದುವರಿಸೋದಂಥದ್ದು. ಹೌದೌದು. ನಾವಾದರೂ ಅಷ್ಟೇ, ಈಗ ಆರೋಪಿತರಾದರೂ ಅಷ್ಟೇ ಮಾಡ್ತಾರೆ, ಅಪೀಲ್ ಸಲ್ಲಿಸ್ತಾರೆ. ಸೊ ಅವ್ರ ಪರವಾಗಿ, ಆರೋಪಿತರ ಪರವಾಗಿ ಇದೊಂದು ತೀರ್ಪು ಬಂದರೆ ನಾವು ಕೋರ್ಟಿಗೆ ಅಪೀಲ್ ಹೋಗ್ತೀವಿ. ಸೊ ಇದು ಹೋರಾಟ ಇಲ್ಲಿಗೆ ಮುಗಿಲಿಲ್ಲ. ಈ ಹೋರಾಟ ಒಂದು ಹಂತದ ಹೋರಾಟ ಇಲ್ಲಿಗೆ ಮುಗಿತದೆ, ಮತ್ತೊಂದು ಹಂತದ ಹೋರಾಟ ಆರಂಭವಾಗಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಇದು ನಡೀತಾನೆ ಇರ್ತದೆ. ಇನ್ನೊಂದು 5 ವರ್ಷ ಇದು ಹೋರಾಟ ಇದ್ದಿದ್ದೆ. ಓಕೆ ಸರ್, ಇದಿಷ್ಟು ಈ ಹೋರಾಟದಲ್ಲಿ ಭಾಗಿಯಾಗಿರುವಂಥ, ಈ ಕೇಸಿನಲ್ಲಿ ಹೋರಾಟದಲ್ಲಿ ಭಾಗಿಯಾಗಿರುವಂಥ ಯೋಗೇಶ್ ಗೌಡ ಅವರ ಆಪ್ತರಾಗಿರುವಂತಹ ಬಸವರಾಜ್ ಅವರ ಮಾತು. ಇವತ್ತು ನಿರೀಕ್ಷೆಗಳಿವೆ, ಕೋರ್ಟಿನ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಇದೆ. ತೀರ್ಪು ಬರಲಿ, ತೀರ್ಪು ಬಂದ ನಂತರದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.